ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಳೆಗೆ ಶಾಲೆ ಗೋಡೆ ಕುಸಿದು ಬಿದ್ದರೆ ಸೇತುವೆಗಳೇ ಮುಳುಗಡೆಯಾಗಿದೆ. ಆಡಿಯೋ ಶಾಲೆಯ ಗೋಡೆ ದೊಪ್ಪೆಂದು ಬಿದ್ದಿದೆ. ಹೆದ್ದಾರಿಯೇ ಧಸಕ್ಕೆಂದು ಕುಸಿದಿದೆ. ಸೇತುವೆಗಳು ಮುಳುಗೋ ಭೀತಿ ಕಾಡ್ತಿದೆ. ಮಳೆಯ ಅಬ್ಬರಕ್ಕೆ ಆಗ್ತಿರೋ ಅವಾಂತರಗಳು ಒಂದೆರಡಲ್ಲ. ಹಾಸನ ಜಿಲ್ಲೆಯಲ್ಲಿ ವರುಣಾರ್ಭಟ, ಕುಸಿದ ಶಾಲೆಗೋಡೆ. ಹೆದ್ದಾರಿಯಲ್ಲಿ ಜಾರಿದ ಮಣ್ಣು, ವಾಹನ ಸಂಚಾರವೇ ಬಂದ್. ಹಾಸನ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿತಿರೋ ಧಾರಾಕಾರ ಮಳೆಗೆ ಅನಾಹುತಗಳೇ ನಡೆದಿವೆ. ಸಕಲೇಶಪುರ ತಾಲೂಕಿನ ಕಡಗರವಳ್ಳಿ ಸರ್ಕಾರಿ ಶಾಲೆಯ ಗೋಡೆ ಕುಸಿದಿದೆ. ಶಾಲೆಗೆ ರಜೆ ನೀಡಿದ್ರಿಂದ ಭಾರೀ ದುರಂತ ತಪ್ಪಿದೆ. ಸಕಲೇಶಪುರ ತಾಲೂಕಿನಲ್ಲಿ ನಿರಂತರ ಮಳೆಗೆ ರಾಷ್ಟ್ರೀಯ ಹೆದ್ದಾರಿಯೇ ಕುಸಿದಿದೆ. ಹೆಗ್ಗದ್ದೆ ಬಳಿ ಭಾರೀ ಪ್ರಮಾಣದ ಮಣ್ಣು ರಸ್ತೆಗೆ ಕುಸಿದಿದ್ದು ಒಂದು ಬದಿ ಸಂಚಾರ ಬಂದ್ ಮಾಡಲಾಗಿತ್ತು. ಗುಡ್ಡದ ಮೇಲಿನ ಚರ್ಚ್ ಗುರುಗಳ ವಾಸದ ಮನೆಗಳು ಕುಸಿಯೋ ಭೀತಿ ಶುರುವಾಗಿದೆ. ಶಿರಾಡಿ ಘಾಟ್ ಮಾರ್ಗದ ರಸ್ತೆಯ ದುರವಸ್ಥೆಗೆ ಎಷ್ಟು ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಇದೊಂದು ಸ್ಪಾಟ್ ಸಾಕ್ಷಿಯಾಗುತ್ತೆ. ನಾವೀಗ ಇರ್ತಕ್ಕಂಥದ್ದು ಸಕಲೇಶಪುರದಿಂದ ಮಂಗಳೂರು ಕಡೆಗೆ ತೆರಳತಕ್ಕಂಥ ಹೆಗ್ಗದ್ದೆ ಅಂತಕ್ಕಂಥ ಗ್ರಾಮದ ಬಳಿ ನಾವಿದ್ದೀವಿ. ನಾವು ನೋಡ್ತಾ ಇದ್ದೀವಿ ಎಷ್ಟೊಂದು ಆತಂಕಕಾರಿಯಾಗಿದೆ ಇಲ್ಲಿ ಸ್ಥಿತಿ ಅಂತೇಳಿ. ಇದು ಚತುಷ್ಪಥ ರಸ್ತೆ ಇದೆ, ಅದರಲ್ಲಿ ಒಂದು ಮಾರ್ಗದ ರಸ್ತೆ ಕಂಪ್ಲೀಟ್ ಆಗಿ 100 ಮೀಟರ್ ಉದ್ದಕ್ಕೆ ಕ್ಲೋಸ್ ಆಗಿದೆ. ಕೆಆರ್ಎಸ್ ಡ್ಯಾಂ ಭರ್ತಿ, ವೆಲ್ಲೆಸ್ಲಿ ಸೇತುವೆಗೆ ಮುಳುಗಡೆ ಭೀತಿ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಕೆಆರ್ಎಸ್ ಡ್ಯಾಂ ಸಂಪೂರ್ಣ ಭರ್ತಿಯಾಗಿದ್ದು 91,000 ಕ್ಯೂಸೆಕ್ನಷ್ಟು ನೀರು ನದಿಗೆ ಬಿಡಲಾಗ್ತಿದೆ. ಇದರಿಂದ ವೆಲ್ಲೆಸ್ಲಿ ಸೇತುವೆ ಮುಳುಗೋ ಹಂತ ತಲುಪಿದ್ದು ಸದ್ಯ ಸಂಚಾರ ನಿರ್ಬಂಧಿಸಲಾಗಿದೆ. ಮತ್ತೊಂದು ಕಡೆ ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿ ಮುಳುಗಡೆಯಾಗಿದ್ದು ಅಸ್ಥಿ ವಿಸರ್ಜನೆ, ಪಿಂಡ ಪ್ರದಾನಕ್ಕೆ ನಿಷೇಧಿಸಲಾಗಿದೆ. ಆದರೂ ಜನ ಪಿಂಡ ಪ್ರದಾನಕ್ಕೆ ಬಂದು ಜೀವದ ಜತೆ ಚೆಲ್ಲಾಟವಾಡ್ತಿದ್ದಾರೆ. ಈಗ ನಾನು ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿಯಲ್ಲಿದ್ದೇನೆ. ಪಶ್ಚಿಮ ವಾಹಿನಿಯ ದೃಶ್ಯವನ್ನು ತೋರಿಸ್ತೇನೆ. ಇಲ್ಲಿ ಸಾಕಷ್ಟು ಜನರು ಬಂದು ಇಲ್ಲಿ ಪಿಂಡ ಪ್ರದಾನ ಮಾಡುವಂಥದ್ದು, ಅಸ್ಥಿ ವಿಸರ್ಜನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಈಗ ಸದ್ಯಕ್ಕೆ ಈ ಒಂದು ಅಸ್ಥಿ ವಿಸರ್ಜನೆ ಮಾಡುವಂಥ ಸ್ಥಳ ಏನಿದೆ ಆ ಒಂದು ಸ್ಥಳವು ಕೂಡ ಮುಳುಗಡೆ ಆಗಿರುವಂಥದ್ದು. ಈ ಕಾರಣದಿಂದಾಗಿ ಯಾರೂ ಕೂಡ ನದಿಗೆ ಇಳಿಬಾರದು ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಆದರೂ ಕೂಡ ಒಂದಷ್ಟು ಜನರು ನದಿಗೆ ಇಳಿದು ಪಿಂಡ ಪ್ರದಾನ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇನ್ನು ಶಿವಮೊಗ್ಗದಲ್ಲಿ ಧಾರಾಕಾರ ಮಳೆಗೆ ಅಡಕೆ ತೋಟ ಮತ್ತು ಭತ್ತದ ಗದ್ದೆ ಜಲಾವೃತಗೊಂಡಿದೆ. ಸಿದ್ದರಹಳ್ಳಿ, ಕುಸ್ಕೂರು, ಮತ್ತೂರು, ಕಡೇಕಲ್ ತೋಟಗಳಿಗೆ ನೀರು ನುಗ್ಗಿದೆ. ಅದೇ ರೀತಿ ಶಿವಮೊಗ್ಗದ ಗಾಜನೂರಿನ ತುಂಗಾ ಜಲಾಶಯ ಭರ್ತಿಯಾಗಿದ್ದು 22 ಗೇಟ್ ಓಪನ್ ಮಾಡಿ 76,000 ಕ್ಯೂಸೆಕ್ನಷ್ಟು ನೀರು ಹೊರಬಿಡಲಾಗಿದೆ. ಇದರಿಂದ ಸಿದ್ದರಹಳ್ಳಿ ಮತ್ತು ನದಿ ತೀರದ ಜನರಿಗೆ ಆತಂಕ ಎದುರಾಗಿದೆ. ಲಿಂಗನಮಕ್ಕಿ ಜಲಾಶಯದಿಂದ ಶರಾವತಿ ನದಿಗೆ ನೀರು ಬಿಡುಗಡೆ ಮಾಡಿದ್ದು ಡ್ಯಾಂನಿಂದ ನೀರು ಧುಮ್ಮುಕ್ತಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಈ ದೃಶ್ಯ ಸೆರೆಯಾಗಿದೆ. ಇನ್ನು ಇದೇ ನೀರಿನಿಂದಾಗಿ ಜೋಗ ಜಲಪಾತದಲ್ಲಿ ಜಲವೈಭವ ಮನೆ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.